ಕಮಿಷನರ್ ಮೇಡಮ್ ಹತ್ರ ಇದನ್ನ ವಿಡಿಯೋನೆಲ್ಲ ತೋರಿಸ್ಬಿಟ್ಟು ಮಾತಾಡೋಣ ಅಂದ್ಬಿಟ್ಟು ಇದಕ್ಕೆ ಹೋಗಿದ್ವಿ. ಇವರು DCP ಸುಂದರರಾಜ್ ಸರ್ ಹತ್ರ ನಾವು ನೋಡಿ ನನ್ನ ಹತ್ರ 62 ಫೈಲ್ಸ್ ಇದಾವೆ. ನಾನೇ ಎಲ್ಲಾರ್ದು ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀನಿ. ಜನಗಳು ಬಂದು ಇಲ್ಲಿ ಬರ್ತಿದ್ದಾರೆ, ಬಂದು ಎಲ್ಲ ಏನು ಹೇಳ್ತಾರೆ, ನಾನು ಕ್ಲಿಯರ್ ಮಾಡಿಸ್ಕೊಟ್ಬಿಡಿ ಯಾರ್ದು ಇದೇನಲ್ಲ, ನಾನೇ ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀನಿ 62 ಜನದ್ದು ಅಂತ ಇವ್ರು ಹೇಳಿದ್ರು. DCP ಸುಂದರರಾಜ್ ಸರ್ ಹೇಳಿದ್ರು. DCP ಸುಂದರರಾಜ್ ಸರ್ 62 ಜನದ್ದು ನೀವು ಕ್ಲಿಯರ್ ಮಾಡಿಸ್ಕೊಟ್ರಲ್ಲ, 62 ಜನದ್ದು ನೀವು ಕ್ಲಿಯರ್ ಮಾಡಿಸ್ಕೊಟ್ಟಾಗ್ಲೇ ಅವ್ನ ಅಂಗಡಿ ಕ್ಲೋಸ್ ಮಾಡಿಸ್ಬಿಟ್ಟಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದು ನಡೀತಿತ್ತಾ? ಸಾವಿರಾರು ಜನಕ್ಕೆ ಮೋಸ ಆಗ್ತಿತ್ತಾ? ಸ್ವಲ್ಪನಾರು ಯೋಚನೆ ಮಾಡಿದ್ದೀರಾ ಅದ್ರ ಬಗ್ಗೆ? ನಾನು ಮೊನ್ನೆ ಅಲ್ಲೇ ಕೇಳಬೇಕು ಅಂತಿದ್ದೆ, ನನಗದು ಆಮೇಲೆ ತಲೆಯಲ್ಲಿ ಓಡ್ತು, ನೀವು ಯಾಕೆ ಇದನ್ನ ಕ್ಲೋಸ್ ಮಾಡಿಸಿಲ್ಲ ಅಂತ. ಇವನ್ ಶಾಪ್ನ ಯಾಕೆ ಕ್ಲೋಸ್ ಮಾಡಿಸಿಲ್ಲ, ನೀವೇನಕ್ಕೆ ಇಷ್ಟು? ಆಮೇಲೆ ಮೊನ್ನೆ ಸ್ಟೇಷನ್ ಹತ್ರ ಹೋಗಿದ್ವಿ ಕಮಿಷನರ್ ಆಫೀಸಲ್ಲಿ. ಇವನು ಚಿನ್ನ ತಂಬಿ ಅಲಿಯಾಸ್ ಸೌಂದರ್ಯ ರಾಜು SDG ಗೋಲ್ಡ್ ಕಂಪ್ನಿ ಓನರು ಬೆಳಗ್ಗೆ ನಾವು ಹೋಗಿರೋ ಸಮಯದಲ್ಲಿ ಒಂದು 10:30 ಟೈಮಿಂಗು, 10:30 ಕೆಳಗಡೆ ಕಮಿಷನರ್ ಆಫೀಸು DCP ಆಫೀಸು ಹತ್ರ ಬಂದು ಕುತ್ಕೊಂಡು ಇನ್ನೊಬ್ರು ಸೆಟ್ಲ್ಮೆಂಟ್ ಮಾಡ್ತಿದ್ದಾನೆ.